ಮೊದಲ ಬಾರಿ ಕಳ್ಳತನಕ್ಕೆ ಹೋಗಿ ಕಳ್ಳನೇ ಇಲ್ಲಿ ಸಿಕ್ಕಿ ಬಿದ್ದಿದ್ದಾನೆ. ಕಳ್ಳತನಕ್ಕೆ ಅಂತ ಹೇಳಿ ತನ್ನ ಸ್ನೇಹಿತರ ಜೊತೆಗೆ ಕದೀಮ ತೆರಳಿರ್ತಾನೆ. ನಂತರದಲ್ಲಿ ಮನೆಯ ಓನರ್ ವಿಷಯ ತಿಳಿದು ಹೊರಬಂದ ನಂತರದಲ್ಲಿ ಕಳ್ಳನೇ ಸಿಕ್ಕಿ ಬಿದ್ದಿದ್ದಾನೆ. ಕಳ್ಳನ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ. ನೀವು ಫೋಟೋದಲ್ಲಿ ಏನು ಗಮನಿಸ್ತಾ ಇದ್ದೀರಾ, ಆತ ಕಳ್ಳ ಅಜ್ಗರ್ ಖಾನ್ ಮೊದಲ ಬಾರಿ ಕಳ್ಳತನಕ್ಕೆ ಹೋಗಿರ್ತಾನೆ, ಆದರೆ ಸಿಕ್ಕಿಬಿದ್ದಿದ್ದಾನೆ. ಕಳ್ಳತನಕ್ಕೆ ಹೋಗಿ ವಧೆಯನ್ನ ತಿಂದು ಕಳ್ಳ ದೂರು ಕೊಟ್ಟಿದ್ದಾನೆ. ಅಜ್ಗರ್ ಖಾನ್ ಎಂಬ ಕಳ್ಳನಿಂದ ಪೊಲೀಸರಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಕಬ್ಬಿಣ ಕದಿಯೋದಕ್ಕೆ ಅಂತೇಳಿ ಹೋಗಿದ್ದಾಗ ನನ್ನ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ ಅಂತೇಳಿ ಕಳ್ಳನೇ ಹೋಗಿ ಪೊಲೀಸರಿಗೆ ದೂರು ಕೊಟ್ಟಿದ್ದಾನೆ. ಆದರೆ ಬಿಯರ್ ಬಾಟಲ್ನಿಂದ ಮಹಿಳೆ ಮೇಲೆ ಈತನು ಕೂಡ ಹಲ್ಲೆಯನ್ನ ನಡೆಸಿದ್ದಾನೆ. ಕಳ್ಳನೇ ಹಲ್ಲೆ ಮಾಡಿ ದೂರು ಕೊಟ್ಟಿದ್ದಾನೆ. ಪೊಲೀಸರ ತನಿಖೆಯಲ್ಲಿ ಕಳ್ಳನ ಕಹಾನಿ ಬಯಲಾಗಿದೆ. ಸಂಪಿಗೆಹಳ್ಳಿ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ದೂರು ಕೊಡುವಾಗ ತಾನೂ ಕೂಡ ಹಲ್ಲೆ ಮಾಡಿದ್ದನ್ನ ಈ ಅಸ್ಗರ್ ಆರೋಪಿ ಒಪ್ಪಿಕೊಂಡಿದ್ದಾನೆ. ಬಿಯರ್ ಬಾಟಲ್ನಿಂದ ಮಹಿಳೆ ಸೇರಿದಂತೆ ಇತರರ ಮೇಲೆ ಹಲ್ಲೆಯನ್ನ ನಡೆಸಿದ್ದಾನೆ. ಸದ್ಯ ಪ್ರಾಥಮಿಕವಾಗಿ ಅಜ್ಗರ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಫಸ್ಟ್ ಟೈಮ್ ಕಳ್ಳತನಕ್ಕೆ ಹೋಗಿ ಆತನೇ ವಧೆ ತಿಂದು ಪೊಲೀಸರಿಗೂ ಕೂಡ ಕಂಪ್ಲೇಂಟ್ ಕೊಡ್ತಾನೆ. ಕಳ್ಳತನಕ್ಕೆ ಹೋದಾಗ ಅಲ್ಲಿ ಎಡವಟ್ಟಾಗತ್ತೆ. ಆ ಒಂದು ಎಡವಟ್ಟಿನಿಂದಾಗಿ ಹೊಡೆದ್ರು ಅಂತ ಹೇಳಿ ಕಳ್ಳ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಸಂಪಿಗೆಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಅಜ್ಗರ್ ಖಾನ್ ಎಂಬ ಕಳ್ಳನಿಂದ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾನೆ. ಆಟೋ ಓಡಿಸಿಕೊಂಡು ಈ ಅಜ್ಗರ್ ಖಾನ್ ತನ್ನ ಜೀವನವನ್ನು ನಡೆಸ್ತಾ ಇದ್ದ. ಆದರೆ ಕೆಟ್ಟ ಚಟಗಳಿಂದ ಈತನ ಖರ್ಚಿಗೆ ಹಣ ಸಾಕಾಗ್ತಾ ಇರೋದಿಲ್ಲ. ಅತ್ತ ಕಳ್ಳತನ ಮಾಡಿ ಖರ್ಚಿಗೆ ದುಡ್ಡು ಮಾಡ್ಕೊಳ್ತಾ ಇದ್ರು ಅಜ್ಗರ್ನ ಸ್ನೇಹಿತರು. ಹಾಗಾಗಿ ಆ ಸ್ನೇಹಿತರ ಸಹವಾಸದಿಂದ ಈತನೂ ಕೂಡ ಕಳ್ಳತನದ ಹಾದಿಯನ್ನ ಹಿಡಿತಾನೆ. ಅವರನ್ನ ನೋಡಿ ನಾನು ಕಳ್ಳತನ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡ್ತಾನೆ. ಸ್ನೇಹಿತರ ಜೊತೆಗೆ ಹೋಗಿ ಕಳ್ಳತನಕ್ಕೆ ಮುಂದಾಗ್ತಾನೆ. ಅಜ್ಗರ್ ತನ್ನ ಇಬ್ಬರು ಸ್ನೇಹಿತರ ಜೊತೆಗೆ ಚಿಕ್ಕನಹಳ್ಳಿಯ ಅಪಾರ್ಟ್ಮೆಂಟ್ ಒಂದರಲ್ಲಿ ಕಳ್ಳತನಕ್ಕೆ ಅಂತ ಹೇಳಿ ಪ್ಲಾನ್ ಮಾಡ್ತಾರೆ. ಕಬ್ಬಿಣ ಕದಿಯೋದಕ್ಕೆ ಅಂತ ಹೇಳಿ ಕಾಂಪೌಂಡ್ ಅನ್ನ ಹಾರ್ತಾರೆ 3 ಜನ ಫ್ರೆಂಡ್ಸ್ ಸೇರಿ. ಈ ವೇಳೆ ಅಪಾರ್ಟ್ಮೆಂಟ್ ನಲ್ಲಿದ್ದಂತಹ ದಂಪತಿ ನೋಡಿ ಆತನನ್ನ ಪ್ರಶ್ನೆ ಮಾಡ್ತಾರೆ. ಈ ವೇಳೆ ಜಗಳ ಮಾಡ್ತಾರೆ. ದಂಪತಿ ಮೇಲೆ ಅಜ್ಗರ್ ಹಲ್ಲೆಗೆ ಮುಂದಾಗ್ತಾನೆ. ಈ ವೇಳೆ ಜಗಳ ಜೋರಾಗುತ್ತೆ. ಯಾವಾಗ ಜಗಳ ಜೋರಾಗತ್ತೆ ಅವಾಗ ಅಕ್ಕಪಕ್ಕದ ಮನೆಯವರು ಎಂಟ್ರಿ ಕೊಡ್ತಾರೆ. ಜನ ಯಾವಾಗ ಬರೋದಕ್ಕೆ ಶುರು ಮಾಡ್ತಾರೆ, ಅದಾದ ನಂತರದಲ್ಲಿ ಅಜ್ಗರ್ನ ಅಲ್ಲೇ ಬಿಟ್ಟು ಇಬ್ರು ಫ್ರೆಂಡ್ಸ್ ಏನಿದ್ದಾರೆ ಅವರಿಬ್ರು ಎಸ್ಕೇಪ್ ಆಗ್ಬಿಡ್ತಾರೆ. ಆದ್ರೆ ಅಜ್ಗರ್ ಆಟೋ ಏನಿತ್ತು ಆ ಆಟೋದಲ್ಲಿ ಇಬ್ಬರು ಎಸ್ಕೇಪ್ ಆಗ್ತಾರೆ. ಇತ್ತ ಸಿಕ್ಕಿ ಬಿದ್ದಂತಹ ಅಜ್ಗರ್ಗೆ ಕಳ್ಳತನ ಮಾಡೋದಕ್ಕೆ ಬಂದಿದ್ಯಾ ಅಂತ ಹೇಳಿ ಮರದ ಪೀಸ್ ನಿಂದ ಹಲ್ಲೆಯನ್ನ ಮಾಡ್ತಾರೆ. ಸ್ಥಳೀಯರಿಂದ ಅಜ್ಗರ್ ತಲೆಗೆ ಹೊಡೆಯಲಾಗತ್ತೆ. ಅಲ್ಲಿಂದ ಆತ ತಪ್ಪಿಸಿಕೊಂಡು ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾನೆ. ಅದಾದ ನಂತರ ಪೊಲೀಸರಿಗೆ ತಾನೇ ಹೋಗಿ ದೂರು ನೀಡ್ತಾನೆ. ಕಳ್ಳತನ ಮಾಡುವಾಗ ಹಲ್ಲೆಯನ್ನ ಮಾಡಿದ್ರು ಅಂತ ಹೇಳಿ ಉಲ್ಲೇಖಿಸಿ ಕಳ್ಳ ದೂರು ನೀಡಿದ್ದಾನೆ. ಸದ್ಯ ಎಫ್ಐಆರ್ ದಾಖಲಿಸಿ ತನಿಖೆಯನ್ನ ಪೊಲೀಸರು ನಡೆಸ್ತಾ ಇದ್ದಾರೆ. ಕೇಳೋರ್ನ ಏನಂತ ಫೋಟೋದಲ್ಲಿ ನೀವೇನು ಗಮನಿಸ್ತಾ ಇದ್ದೀರಾ, ಆತನೇ ಕಳ್ಳ ಅಜ್ಗರ್ ಖಾನ್. ಈತ ಮೊದಲನೆಯ ಬಾರಿ ಕಳ್ಳತನ ಮಾಡೋದಕ್ಕೆ ಹೋಗಿ ತಗ್ಲಾಕೊಳ್ತಾನೆ. ಆತನ ಫ್ರೆಂಡ್ಸ್ ಜೊತೆಗೆ ಕಳ್ಳತನ ಮಾಡೋದಕ್ಕೆ ಅಂತ ಹೋಗ್ತಾನೆ. ಯಾಕೆ ಅಂತ ಹೇಳಿದ್ರೆ ಈತ ಕೆಟ್ಟ ಚಟಕ್ಕೆ ಅವನ ಹತ್ರ ಹಣ ಸಾಲ್ತಾ ಇರೋದಿಲ್ಲ. ಹಾಗಾಗಿ ಸ್ನೇಹಿತರ ಸಹವಾಸವನ್ನು ಮಾಡ್ತಾನೆ. ಫ್ರೆಂಡ್ಸ್ ಜೊತೆಗೆ ಸೇರಿ ಕಳ್ಳತನ ಮಾಡಿದ್ರೆ ಆತನಿಗೂ ಕೂಡ ದುಡ್ಡು ಬರುತ್ತೆ, ತಾನೂ ಕೂಡ ಆ ಲೈಫ್ನ ಎಂಜಾಯ್ ಮಾಡ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಫ್ರೆಂಡ್ಸ್ ಜೊತೆಗೆ ಸೇರಿ ತಾನೂ ಕಳ್ಳತನದಲ್ಲಿ ಭಾಗಿಯಾಗ್ತಾನೆ. ಅದಾದ ನಂತರ ಯಾವುದಾದ್ರೂ ಒಂದು ಅಪಾರ್ಟ್ಮೆಂಟ್ಗೆ ಹೋಗಿ ಕದಿಯೋಣ ಅಂತ ಹೇಳಿ ಪ್ಲಾನನ್ನು ಮಾಡ್ಕೊಳ್ತಾರೆ. ಅದೇ ರೀತಿ ಕದಿಯೋದಕ್ಕೆ ಹೋದಾಗ ಕಳ್ಳನೇ ಇಲ್ಲಿ ತಗ್ಲಾಕೊಂಡಿದ್ದಾನೆ.